ನಮಸ್ಕಾರ ಗುರು, ನೀವು ನೋಡ್ತಾ ಇದ್ದೀರಾ ಸಖತ್ ಬೆಂಗಳೂರು ಯೂಟ್ಯೂಬ್ ಚಾನೆಲ್. ನಾವಿವತ್ತು ಒಂದು ವಿಶೇಷವಾದ ಜಾಗಕ್ಕೆ ಬಂದಿದ್ದೀವಿ. ಎಲ್ಲಿ ಬಂದಿದ್ದೀವಿ, ಏನೇನೆಲ್ಲ ಇಲ್ಲಿ ಸ್ಟೂಡೆಂಟ್ಸ್ ಮಾಡ್ತಾರೆ ಅಂತ ನನಗೂ ತುಂಬಾ ಕುತೂಹಲ ಇದೆ. ಹಾಗಾದ್ರೆ ಗಾಯತ್ರಿ, ನಮ್ಮ ಪ್ರೇಕ್ಷಕರಿಗೆ ತಿಳಿಸ್ಕೊಟ್ಬಿಡ್ತೀಯ ಏನು ಅಂತ? ಹಾ ಸಿಂಧು. ಸೊ ಮೊದಲನೇದಾಗಿ ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಟು ಆಲ್ ದ ಫ್ರೆಂಡ್ಸ್. ಮತ್ತೆ ನ್ಯೂ ಇಯರ್ ರೆಸೊಲ್ಯೂಷನ್ ಏನ್ ಮಾಡೋಣ ಸಿಂಧು ಈ ಸತಿ ನಾವು? ಹೆಲ್ತಿ ಅಂಡ್ ಫಿಟ್ನೆಸ್. ಫಿಟ್ನೆಸ್ ಇಸ್ ದ ರೆಸೊಲ್ಯೂಷನ್ ಫಾರ್ ದಿಸ್ ಇಯರ್. ಸೊ ಅದಕ್ಕಾಗಿ ನಾವು ಇವತ್ತು ಟ್ವಿಸ್ಟರ್ ಜಿಮ್ನಾಸ್ಟಿಕ್ಸ್ ಅಂತ ಹೇಳಿ, ಸೊ ಇಲ್ಲಿ ನೀವು ಫಿಟ್ನೆಸ್ ಗಾಗಿ ಅಂದ್ರೆ ಇದು ಜಿಮ್ ಅಂತ ಹೇಳಿ ತುಂಬಾ ಜನ ಅನ್ಕೊಂಡಿರ್ತಾರೆ. ಸೊ ಇಲ್ಲಿ ನೀವು ಜಿಮ್ನಾಸ್ಟಿಕ್ಸ್ ಅಂದ್ರೆ ಸ್ಟ್ರೆಂತ್ ಬಿಲ್ಡ್ ಮಾಡ್ಲಿಕ್ಕೆ ಆಕ್ಟಿವಿಟೀಸ್ ಇರುತ್ತೆ. ಮಕ್ಕಳಿಗಿರ್ಬಹುದು, ದೊಡ್ಡವರಿಗಿರ್ಬಹುದು. ಸೊ ಎಲ್ಲಾ ರೀತಿ ಏಜ್ ಅವರಿಗೂ ಇಲ್ಲಿ ಜಿಮ್ನಾಸ್ಟಿಕ್ಸ್ ಅಲ್ಲಿ ಟ್ರೈನಿಂಗ್ ಕೊಡ್ತಾರೆ. ಸೊ ನೋಡೋಣ ಬನ್ನಿ ಸ್ನೇಹಿತರೆ, ಯಾವ್ದೆಲ್ಲ ಆಕ್ಟಿವಿಟೀಸ್ ಇರುತ್ತೆ ಇಲ್ಲಿ ಅಂತ. ನಮಸ್ತೆ ಸರ್. ನಮಸ್ಕಾರ ಸರ್, ಸಖತ್ ಬೆಂಗಳೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮ್ಗೆ. ಸೊ ಸರ್, ಇವತ್ತು ನಾವು ಟ್ವಿಸ್ಟರ್ ಜಿಮ್ನಾಸ್ಟಿಕ್ಸ್ ಗೆ ಬಂದಿದ್ದೀವಿ. ಸೊ ಎಲ್ಲರೂ ಇವಾಗ ಫಿಟ್ನೆಸ್ ಬಗ್ಗೆ ತುಂಬಾನೇ ಇಂಟ್ರೆಸ್ಟ್ ತೋರಿಸ್ತಾರೆ. ಸೊ ಈ ಟ್ವಿಸ್ಟರ್ ಜಿಮ್ನಾಸ್ಟಿಕ್ಸ್ ನೀವು ಯಾವಾಗಿಂದ ಶುರು ಮಾಡಿರೋದು, ಮತ್ತೆ ನಿಮ್ಮ ಅನುಭವಗಳು ಯಾವ ರೀತಿ ಇದೆ ಸರ್ ಇಲ್ಲಿ? ಟ್ವಿಸ್ಟರ್ ಜಿಮ್ನಾಸ್ಟಿಕ್ಸ್ ನಾವು ಸ್ಟಾರ್ಟ್ ಮಾಡಿದ್ದು 21 ಅಕ್ಟೋಬರ್ 2020 ಅಲ್ಲಿ. ಓಕೆ ಸರ್. ಸೊ ಇದು ಬೇಸಿಕಲಿ ನಾವು ಕಾಂಪಿಟೇಷನ್ ಲೆವೆಲ್ಗೆ ನಾವು ಮಕ್ಕಳನ್ನ ರೆಡಿ ಮಾಡ್ತಾ ಇದೀವಿ. ಓಕೆ, ಏನೆಲ್ಲ ಆಕ್ಟಿವಿಟೀಸ್ ಕಂಡಕ್ಟ್ ಮಾಡ್ತೀರಾ ಸರ್ ಇಲ್ಲಿ? ಟ್ವಿಸ್ಟರ್ ಜಿಮ್ನಾಸ್ಟಿಕ್ಸ್ ಅಲ್ಲಿ ಜಿಮ್ನಾಸ್ಟಿಕ್ಸ್ ಕಿಡ್ಸ್ ಮತ್ತೆ ಅಡಲ್ಟ್ಸ್ ಇರುತ್ತೆ. ಓಕೆ ಸರ್. ಆಮೇಲೆ ಡ್ಯಾನ್ಸ್ ಫಿಟ್ನೆಸ್ ಫಾರ್ ಇವರಿಗೆ ಇರುತ್ತೆ, ಪೇರೆಂಟ್ಸ್
ಪೇರೆಂಟ್ಸ್ಗೆ. ಓಕೆ. ಆಮೇಲೆ ಡ್ಯಾನ್ಸ್ ಇರುತ್ತೆ ಚಿಕ್ಕ ಮಕ್ಕಳಿಗೆ, ಮತ್ತೆ ಕರಾಟೆ ಕ್ಲಾಸಸ್. ಓಕೆ. ಸೊ ಈ ಜಿಮ್ನಾಸ್ಟಿಕ್ಸ್ ಅಲ್ಲಿ ಜಂಪಿಂಗ್ ಇದೆಲ್ಲ ಇರುತ್ತೆ. ಮಕ್ಕಳಿಗೆ ನೀವು ಚಿಕ್ಕ ಮಕ್ಕಳಿಗೆ ಯಾವ ರೀತಿ ಶುರು ಮಾಡ್ತೀರಾ ಸರ್? ಅಂದ್ರೆ ಜಂಪ್ ಮಾಡೋದೆಲ್ಲ ಜಾಸ್ತಿ ಇರುತ್ತಲ್ವಾ, ರಿಸ್ಕ್ ಫ್ಯಾಕ್ಟರ್ ಯಾವ ರೀತಿ ಇರುತ್ತೆ ಮಕ್ಕಳು? ರಿಸ್ಕ್ ಫ್ಯಾಕ್ಟರ್ ಅನ್ನಕ್ಕೆ ಏನಿರಲ್ಲ ಮ್ಯಾಮ್, ಜಾಸ್ತಿ ಇದೆ. ಯಾಕಂದ್ರೆ ನಮ್ಮೆಲ್ಲ ಇಕ್ವಿಪ್ಮೆಂಟ್ಸ್ ಎಲ್ಲ ವಿತ್ ಎಲ್ಲ ಕಾಲೇಜ್ ಇಕ್ವಿಪ್ಮೆಂಟ್ಸ್ ಇರೋದ್ರಿಂದ ಜಾಸ್ತಿ ರಿಸ್ಕ್ ಫ್ಯಾಕ್ಟರ್ ಏನಿರಲ್ಲ ಇಲ್ಲಿ. ಆಮೇಲೆ ಮತ್ತೆ ಅವ್ರಿಗೆ ಜಂಪ್ಸ್ ಬೇಸಿಕಲಿ ಆಗಿ ಬೇಕೇ ಬೇಕು ಜಂಪ್ಸ್. ಯಾಕಂದ್ರೆ ಲೆಗ್ ಸ್ಟ್ರೆಂತ್ ಗೆ ಜಂಪ್ಸ್ ಮಾಡ್ಲೇಬೇಕು ಅವ್ರಿಗೆ. ಜಂಪ್ಸ್ ಮಾಡೋದ್ರಿಂದ ಅವ್ರಿಗೆ ಯಾವುದೇ ಇಂಜುರೀಸ್ ಆಗ್ಲಿ ಏನೇ ಆಗ್ಲಿ ಏನಾಗಲ್ಲ. ಸೊ ಜಂಪ್ ಮಾಡಿದಷ್ಟು ಅವ್ರಿಗೆ ಸ್ಟ್ರೆಂತ್ ಡೆವಲಪ್ ಆಗುತ್ತೆ. ಸೊ ಚಿಕ್ಕ ವಯಸ್ಸಿನಲ್ಲೇ ಟ್ರೈನ್ ಅಪ್ ಮಾಡೋದ್ರಿಂದ, ಯಾಕಂದ್ರೆ ಬಾಡಿ ಅವ್ರಿಗೆ ಒಳ್ಳೆ ಸಪೋರ್ಟ್ ಕೊಡುತ್ತೆ. ಚಿಕ್ಕ ಮಕ್ಕಳಿಂದ ಸ್ಟಾರ್ಟ್ ಮಾಡೋದ್ರಿಂದ ಬಾಡಿ ಮಾತ್ರ ಒಳ್ಳೆ ಸಪೋರ್ಟ್ ಕೊಡುತ್ತೆ ಅವ್ರಿಗೆ. ಸರ್ ಇದು ನೀವು ಹೇಳಿದ್ರಿ ಇದನ್ನ ಗೇಮ್ಸ್ ಗೆಲ್ಲ ನೀವು ಪ್ರಿಪೇರ್ ಮಾಡ್ತೀರಾ ಮಕ್ಕಳಿಗೆ ಅಂತ, ಕಾಂಪಿಟಿಷನ್ ಲೆವೆಲ್ ಗೇಮ್ಸ್. ಸೊ ಯಾವ ರೀತಿ ಗೇಮ್ಸ್ಗೆ ಸರ್ ಅದು? ಇಲ್ಲಿ ಅಟ್ಲೀಸ್ಟ್ ಅವ್ರಿಗೆ 2 ಇಂದ 3 ಇಯರ್ಸ್ ಬೇಕು ಮೇಡಮ್ ಒಂದು ಕಾಂಪಿಟೇಷನ್ ಗೆ. ಅದೇ ಯಾವ ಕಾಂಪಿಟೇಷನ್ ನೀವು ಮಾತಾಡ್ತಾ ಇರೋದು? ಅಂದ್ರೆ ಡಿಸ್ಟ್ರಿಕ್ಟ್ ಲೆವೆಲ್, ಸ್ಟೇಟ್ ಲೆವೆಲ್, ಒಲಿಂಪಿಕ್ಸ್ ಆತರ? ಓಕೆ ಓಕೆ ಓಕೆ. ಸೊ ಒಂದ್ ಮಗು ಏನಾದ್ರು ಕಾಂಪಿಟೇಷನ್ ಗೆ ಕಾಂಪೀಟ್ ಮಾಡ್ಬೇಕಂದ್ರೆ 2 ಇಯರ್ಸ್ ಮಿನಿಮಮ್ 2 ಇಯರ್ಸ್ ಬೇಕು ಅವ್ರಿಗೆ. 2 ಇಯರ್ಸ್ ನಾವು ಬರೀ ಬೇಸಿಕ್ಸ್ ಕಲಿಸೋದು ಅವ್ರಿಗೆ. ಸೊ ನಾವು ಸ್ಟಾರ್ಟಿಂಗ್ ಬರೀ ಬೇಸಿಕ್ಸ್. ಸೊ ಬೇಸಿಕ್ಸ್ ಎಲ್ಲ ಕರೆಕ್ಟ್ ಆಗಿತ್ತು ಅಂದ್ರೆ ಅವರು ಸೊ ದೇ ಕ್ಯಾನ್ ಗೋ ಫಾರ್ ಕಾಂಪಿಟೇಷನ್. ಸೊ ಇವಾಗ ರೀಸೆಂಟ್ ಆಗಿ ಓವರ್ ಡೂಯಿಂಗ್ ಆಫ್ ಎಕ್ಸರ್ಸೈಸಸ್ ಎಲ್ಲ ರಿಸ್ಕ್ ಅಂತ ಹೇಳಿದ್ರು, ಅದ್ರ ಬಗ್ಗೆ ಏನ್ ಮಾತಾಡ್ತೀರಾ ಸರ್ ನೀವು? ಸೊ ಅದು ಡಿಪೆಂಡ್ಸ್ ಆನ್ ಯುವರ್ ಮೇಲೆ, ಹೆಲ್ತ್, ಇಮ್ಯುನಿಟಿ ಪವರ್ ಮೇಲೆ ಓಕೆ ನಾವ್ ಹೇಳಕ್ ಬರಲ್ಲ. ಓಕೆ. ಸೊ ಅವ್ರಿಗೆ ಏನಾದ್ರು ಹೆಲ್ತ್ ಇಶ್ಯೂಸ್ ಇತ್ತಂದ್ರೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಬಟ್ ಫಿಟ್ನೆಸ್ ಇಲ್ಲಿ ಆತರ ಸೊ ಸ್ಟಾರ್ಟ್ ಮಾಡಿ 1.5 ವರ್ಷ ಆಯ್ತು, ಅವ್ರಿಗೆ ಯಾವುದೇ ತರ ಆತರ ಏನೂ ಆಗಿಲ್ಲ ಇಲ್ಲಿ. ಓಕೆ. ಇಲ್ಲಿ ಆತರ ದೊಡ್ಡ ಇಂಜುರಿ ಏನೂ ಆಗಿಲ್ಲ. ಓಕೆ. ಸೊ ನೀವ್ ಹೇಳೋದು ಫಿಟ್ನೆಸ್ ತುಂಬಾ ಹೆಲ್ಪ್ ಆಗುತ್ತೆ, ಆರೋಗ್ಯ ಎಲ್ಲ ಕಾಪಾಡ್ಕೊಳ್ಳಿಕ್ಕೆ ಅಂತ. ಜಿಮ್ನಾಸ್ಟಿಕ್ಸ್ ಮದರ್ ಗೇಮ್ ಆಫ್ ಆಲ್ ಗೇಮ್. ಓಕೆ ಸರ್. ಸೊ ಯಾವ ಜಿಮ್ನಾಸ್ಟಿಕ್ಸ್ ಮಾಡಿದವರು ಯಾವ ಬೇಕಾದ ಗೇಮ್ ಆಡ್ಬೋದು, ಈಸಿಯಾಗಿ ಆಡ್ಬೋದು. ನಾನ್ ಜಿಮ್ನಾಸ್ಟಿಕ್ಸ್ ಮಾಡಿದೀನಿ, ನಾನು ಫುಟ್ಬಾಲ್ ಆಡ್ಬೋದು, ಬಾಸ್ಕೆಟ್ ಬಾಲ್ ಆಡ್ಬೋದು, ಕ್ರಿಕೆಟ್ ಆಡ್ಬೋದು, ಯಾವ ಬೇಕಾದ ಗೇಮ್ ಈಸಿಯಾಗಿ ಆಡ್ತೀನಿ. ಬಟ್ ಅದರ್ ಪ್ಲೇಯರ್ಸ್ ದೇ ಕಾಂಟ್ ಪ್ಲೇ ಜಿಮ್ನಾಸ್ಟಿಕ್ಸ್. ಓಕೆ ಸರ್. ಸೊ ನೀವು ಈಗ ಜಿಮ್ಸ್ ಅಂತ ಹೇಳಿ ವಿತ್ ಲಾಟ್ ಆಫ್ ಎಕ್ವಿಪ್ಮೆಂಟ್ಸ್ ಲೈಕ್ ಅಬ್ಡಾಮಿನಲ್ ಎಕ್ಸರ್ಸೈಸಸ್ ಆ ತರದ್ದೇ ಜಾಸ್ತಿ ನೋಡಿದೀನಿ ನಾನು. ಸೊ ಇದು ಈ ತರ ಜಿಮ್ನಾಸ್ಟಿಕ್ಸ್ ನ ನೋಡಿರೋದು ತುಂಬಾ ರೇರ್. ಅದೇ ಸರ್, ತುಂಬಾ ಜನ ಜಿಮ್ನಾಸ್ಟಿಕ್ಸ್ ಜಿಮ್ ಅಂತ 3 ಅಕ್ಷರ ಕನ್ಫ್ಯೂಸ್ ಮಾಡ್ಕೊಳ್ತಾರೆ. ಚಿಕ್ಕ ಮಕ್ಕಳು ಜಿಮ್ ಮಾಡಿಸ್ತಾರೆ. ಜಿಮ್ಮೇ ಬೇರೆ, ಜಿಮ್ನಾಸ್ಟಿಕ್ಸ್ ಬೇರೆ. ಅಲ್ಲಿ ವೇಟ್ ಪ್ಲೇಟ್ ಎತ್ತೀರಾ, ಇಲ್ಲಿ ಓನ್ ಬಾಡಿ ವೇಟ್ ನ ಕ್ಯಾರಿ ಮಾಡ್ತೀರಾ, ಅದೇ ಡಿಫರೆನ್ಸ್. ಅಲ್ಲಿ ಮಸಲ್ ಬಿಲ್ಡ್ ಮಾಡ್ತೀರಾ, ಇಲ್ಲಿ ಸ್ಟ್ರೆಂತ್ ಬಿಲ್ಡ್ ಮಾಡ್ತೀರಾ. ಓಕೆ, ಮೇನ್ ಇದೆ. ಓಕೆ. ಸೊ ಇದು ತುಂಬಾ ಜನರಿಗೆ ಅವೇರ್ನೆಸ್ ಇಲ್ಲ ಸರ್. ಈ ಒಂದು ಪಾಯಿಂಟ್ ಏನ್ ಹೇಳಿದ್ರಲ್ಲ, ತುಂಬಾ ಜನರಿಗೆ ಅನುಕೂಲ ಆಗುತ್ತೆ. ಸೊ ನೀವು ಇನ್ನೂ ಆಕ್ಟಿವಿಟೀಸ್ ಇದೆ ನಿಮ್ಮ ಜಿಮ್ನಾಸ್ಟಿಕ್ಸ್ ಅಲ್ಲಿ ಅಂತ ಹೇಳಿದ್ರೆ, ಸೊ ಈ ಡ್ಯಾನ್ಸ್ ಅಲ್ಲಿ ಎಲ್ಲ ಅದು ಫಿಟ್ನೆಸ್ ಇದಕ್ಕೆ ಆಗೋ ತರ ಹೇಳ್ಕೊಡ್ತಾ ಇದ್ದೀರಾ? ಫಿಟ್ನೆಸ್ ಅಂದ್ರೆ ಮೇಡಮ್ ಅದು ಯಾವ ತರ ಕಾನ್ಸೆಪ್ಟ್ ಅಂದ್ರೆ ಸೊ ಅದು ಫನ್ ವೇ ಇಂದ ಅವರು ಕ್ಯಾಲರೀಸ್ ಬರ್ನ್ ಮಾಡ್ತಾರೆ. ಓಕೆ. ಯಾಕಂದ್ರೆ ಡ್ಯಾನ್ಸ್ ಅದು 1 ಅವರ್ ಕ್ಲಾಸ್ ಇರೋದ್ರಿಂದ ಫುಲ್ ನಾನ್ ಸ್ಟಾಪ್ ಅವರು ಡ್ಯಾನ್ಸ್ ಫಿಟ್ನೆಸ್ ಮಾಡ್ತಾರೆ. ಓಕೆ. ಸೊ ನೀವು ಬ್ಯಾಚಸ್ ಎಲ್ಲ ಹೇಗೆ ಸರ್? ಇದು ಮಾರ್ನಿಂಗ್ ಮತ್ತೆ ಈವ್ನಿಂಗ್ 2 ಹೊತ್ತು ಇರುತ್ತಾ ಅಥವಾ? ಮಾರ್ನಿಂಗ್ 2 ಬ್ಯಾಚಸ್ ಇರುತ್ತೆ, 3 ಬ್ಯಾಚಸ್. ಈವ್ನಿಂಗ್ 5 ಬ್ಯಾಚಸ್ ಇರುತ್ತೆ. ಮಾರ್ನಿಂಗ್ ಸ್ಟಾರ್ಟ್ ಮಾಡೋದು 6 ಇಂದ. ಓಕೆ ಸರ್. 6 to 7, 7 to 8, 8 to 9. ಸೊ ಅವರ್ಗೆ ಒಂದು ಬ್ಯಾಚ್ ಇರುತ್ತೆ. ಓಕೆ ಸರ್. ಓಕೆ. ಸೊ ಟ್ರೈನರ್ಸ್ ಎಲ್ಲ ಹೇಗೆ ಸರ್? ನಿಮ್ಮಲ್ಲಿ ಎಷ್ಟು ಜನ ಟ್ರೈನರ್ಸ್ ಇದ್ದಾರೆ? ಟ್ರೈನರ್ಸ್ ಬಂದ್ಬಿಟ್ಟು 6 ಜನ ಇದೀವಿ. ಓಕೆ ಸರ್. 6 ಜನ ಎಲ್ಲರೂ ಕ್ವಾಲಿಫೈಡ್ ಇನ್ಸ್ಟ್ರಕ್ಟರ್ ಇಲ್ಲಿ. ಓಕೆ. ಸೊ ರವೀಶ್ ಅಂತ ಇದ್ದಾರೆ, ಅವರು ನ್ಯಾಷನಲ್ ಜಿಮ್ನಾಸ್ಟ್. ಪೂಜಾ ದೇವ್ಜಿ ಅಂತ ಇದ್ದಾರೆ, ಅವರು ನ್ಯಾಷನಲ್ ಲೆವೆಲ್ ಸೀನಿಯರ್ ಕೋಚ್ ಅವರು. ಆಮೇಲೆ ಚೈತ್ರ ಅಂತ ಇದ್ದಾರೆ, ಅವರು ನ್ಯಾಷನಲ್ ಲೆವೆಲ್. ಸೋನು ಅಂತ ಉತ್ತರ ಪ್ರದೇಶದವರು, ಅವರು ನ್ಯಾಷನಲ್. ಆಮೇಲೆ ಉಮೇಶ್ ಅಂತ ಅವರೆಲ್ಲ ನ್ಯಾಷನಲ್. ಸೊ ಎಲ್ಲ ಎಕ್ಸ್ಪರ್ಟ್ಸ್ ಇದ್ದಾರೆ ಇಲ್ಲಿ. ಸೊ ಚಿಕ್ಕ ಮಕ್ಕಳಿಗೆ ಇದನ್ನ ನೀವು ಯಾವ ರೀತಿ ಎನ್ಕರೇಜ್ ಮಾಡ್ತೀರಾ ಸರ್? ಒಂದೊಂದ್ ಮಕ್ಕಳು ಇಂಟ್ರೆಸ್ಟ್ ತೋರ್ಸಲ್ಲ ಜಾಯಿನ್ ಮಾಡ್ಲಿಕ್ಕೆ. ಸೊ ಫನ್ ರೀತಿಯಿಂದ ನೀವು ಹೇಳ್ಕೊಡ್ಬೇಕಾಗತ್ತೆ. 3 ಇಯರ್ಸ್ 4 ಇಯರ್ಸ್ ನೋಡೋದ್ರಿಂದ ನೀವು ಹೌದು ಮಕ್ಕಳಿಗೆ ಅವ್ರಿಗೆ ನಾವು ಡೈರೆಕ್ಟ್ ಆಗಿ ಜಿಮ್ನಾಸ್ಟಿಕ್ಸ್ ನ ಟೀಚ್ ಮಾಡಲ್ಲ, ಫನ್ ಆಕ್ಟಿವಿಟಿ ಇಂದ ಸ್ಟಾರ್ಟ್ ಮಾಡ್ತೀವಿ. ಸೊ ಡೇ ಬೈ ಡೇ ಅವ್ರಿಗೆ ಇಂಟ್ರೆಸ್ಟ್ ಬರ್ತಾ ಹೋಗುತ್ತೆ. ಓಕೆ ಸರ್. ತುಂಬಾ ಜನ ಮಕ್ಕಳು ಸ್ಟಾರ್ಟಿಂಗ್ ಬಂದಾಗ ಅಳ್ತಾ ಇದ್ರು, ಹೊರಗಡೆ ಬರಕ್ಕೆ ಭಯ ಆಗ್ತಾ ಇತ್ತು. ಸೊ ಇವಾಗ ಜಿಮ್ ಬಿಟ್ಟು ಹೋಗೋದೇ ಇಲ್ಲ ಹೊರಗಡೆ. ಸೊ ಅದು ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ. ಸೊ ಎಂಜಾಯ್ ಮಾಡ್ತಾ ಇದ್ದಾರೆ ಅವರು. ಓಕೆ ಓಕೆ ಓಕೆ. ಸೊ ನೀವು ಈಗ ಲೈಕ್ ಎಲ್ಲಾ ಏಜ್ ಗ್ರೂಪ್ ಮಕ್ಕಳು ಬರ್ತಾರೆ ಅಂತ ಹೇಳ್ತೀರಾ. ಸೊ ಮ್ಯಾಕ್ಸಿಮಮ್ ಇರೋದು ಚಿಕ್ಕ ಮಕ್ಕಳ ಅಥವಾ ಮಿಡ್ಲ್ ಏಜ್ ಗ್ರೂಪ್? ಯಾವ ರೀತಿ ಜನ ಬರ್ತಾರೆ ಸರ್ ಇಲ್ಲಿ? ಎಲ್ಲರೂ ಈಕ್ವಲ್ ಆಗಿದ್ದಾರೆ. ಈಕ್ವಲ್ ಆಗಿದ್ದಾರೆ. 14 ಸ್ವಲ್ಪ ಕಡಿಮೆ. ಓಕೆ. ಬಟ್
3 to 4 ಬರ್ತಾರೆ, 4 to 5, 6 to 7, 7 to 8 ಎಲ್ಲ ಏಜ್ ಗ್ರೂಪ್ ಬರ್ತಾರೆ. ಬಿಟ್ವೀನ್ 14 ಎಲ್ಲರೂ ಬರ್ತಾರೆ. ಓಕೆ. ಸೊ ನೀವು ಅಪಾರ್ಟ್ ಫ್ರಮ್ ದ ಆಕ್ಟಿವಿಟೀಸ್ ಆಕ್ಸೆಸರೀಸ್ ಇಲ್ಲಿನೇ ಸೇಲ್ ಮಾಡ್ತೀರಾ ಸರ್? ನಾವು ಸಾರಿ ಗೊತ್ತಾಗಿಲ್ಲ. ಅಂದ್ರೆ ನೀವು ಇದಕ್ಕೆ ಜಿಮ್ನಾಶಿಯಂಗೆ ಬೇಕಾಗುವಂತ ಆಕ್ಸೆಸರೀಸ್ ಲೈಕ್ ಆ ಸೂಟ್ ಇರ್ಬೋದು, ಅದನ್ನೆಲ್ಲ ಇಲ್ಲೇ ಸೇಲ್ ಮಾಡ್ತೀರಾ ಹೇಗೆ ನೀವು? ಸೊ ಇದೆಲ್ಲ ಅಲ್ಲ, ಹಾ ಹೌದು, ಇಲ್ಲೇ ಸೇಲ್ ಮಾಡ್ತೀರಾ. ಓಕೆ ಓಕೆ. ಆಮೇಲೆ ಜಿಮ್ನಾಸ್ಟಿಕ್ಸ್ ಇಕ್ವಿಪ್ಮೆಂಟ್ಸ್ ಮಾತ್ರ ಹೊರಗಡೆಯಿಂದ ತರಿಸ್ತೀರಾ. ಓಕೆ ಸರ್. ಓಕೆ ಓಕೆ. ಆಮೇಲೆ ಕೋವಿಡ್ ಸಿಚುವೇಶನ್ ಇರೋದ್ರಿಂದ ಹಾ ಸರ್, ಎವ್ರಿ ಕ್ಲಾಸಸ್ಗೆ ನಾವು ಸ್ಯಾನಿಟೈಸ್ ಮಾಡ್ತೀವಿ. ಓಕೆ. ಆಮೇಲೆ ಮಕ್ಕಳಿಗೆ ಟೆಂಪರೇಚರ್ ಚೆಕ್ ಮಾಡೋದು, ಸ್ಯಾನಿಟೈಸ್ ಮಾಡೋದು, ಸೊ ಸಾಧ್ಯವಾದಷ್ಟು ನಾವು ಇದು ಮಾಡ್ತಾ ಇದ್ದೀವಿ. ಕೋವಿಡ್ ಪ್ರೋಟೋಕಾಲ್ ಎಲ್ಲ ಫಾಲೋ ಮಾಡ್ತಾ ಇದ್ದೀರಾ. ಓಕೆ ಸರ್. ಓಕೆ ಸರ್, ಇದು ನಿಮ್ಮ ಜಿಮ್ನಾಸ್ಟಿಕ್ಸ್ ಅಡ್ರೆಸ್ ಏನಾದ್ರು ಹೇಳ್ಬೋದಾ ನೀವು? ಸೊ ಇದು ನಿಮಗೆ ಅಮೃತಹಳ್ಳಿ ಮೇನ್ ರೋಡ್ ಲೊಕೇಟ್ ಆಗಿರೋದು. ಓಕೆ ಸರ್. ಹೆಬ್ಬಾಳ ಹತ್ರ ಇದೆ. ಹೆಬ್ಬಾಳಿಂದ ಒಂದು 3 ಕಿಲೋಮೀಟರ್ಸ್, ಓಕೆ. ಸಾಕಾನಗರಿಂದ 1 ಕಿಲೋಮೀಟರ್ ಆಗುತ್ತೆ. ನೀವು ಮೇನ್ ರೋಡ್ ಅಲ್ಲಿ ಇದೆ. ಮೇನ್ ರೋಡ್ ಇಂದ ಅಲ್ಲಿ ರಿಲಯನ್ಸ್ ಫ್ರೆಶ್ ಅಂತ ಇದೆ ಅಮೃತಹಳ್ಳಿಯಲ್ಲಿ, ಅದರ ಅಪೋಸಿಟ್ ಒಂದು ರೋಡ್ ಅಲ್ಲಿ ನಾವು ಲೊಕೇಟ್ ಆಗಿರೋದು. ಓಕೆ ಸರ್. ಸೊ ಮಕ್ಕಳಿಗೆ ಯಾವ ರೀತಿ ಮೆಸೇಜ್ ಕೊಡ್ತೀರಾ ಸರ್ ನೀವು ಜಾಯಿನ್ ಮಾಡ್ಲಿಕ್ಕೆ? ಸೊ ಮಕ್ಕಳಿಗೆ ನಮಗೆ ಜಿಮ್ನಾಸ್ಟಿಕ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್, ಎಲ್ಲ ಮಕ್ಕಳಿಗೂ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ಸೊ ಎಜುಕೇಶನ್ ಹೆಂಗು ಜಿಮ್ನಾಸ್ಟಿಕ್ಸ್ ಅದೇ ತರ ಇಂಪಾರ್ಟೆಂಟ್ ಇಲ್ಲಿ. ಸೊ ನಿಮ್ಗೆ ಎಲ್ಲಾ ತರದ್ದು ಇದನ್ ಸಿಗುತ್ತೆ, ಲೈಕ್ ಫಿಟ್ನೆಸ್ ಸಿಗುತ್ತೆ, ಸ್ಟ್ರೆಂತ್ ಗೇನ್ ಮಾಡ್ತೀರಾ, ಫ್ಲೆಕ್ಸಿಬಿಲಿಟಿ ಇಂಪ್ರೂವ್ ಮಾಡ್ತೀರಾ, ಎಲ್ಲ ನಿಮ್ಗೆ ಬರುತ್ತೆ. ಯಾವುದೇ ತರದ್ದು ಇಂಜುರೀಸ್ ಆಗೋದು ಕಡಿಮೆ. ನೀವು ಬೇರೆ ಸ್ಪೋರ್ಟ್ಸ್ ಆಡಿದ್ರು ಅದರಿಂದ ಇಂಜುರೀಸ್ ನ ಹೆಂಗೆ ತಡೆಯೋದನ್ನ ನೀವು ಜಿಮ್ನಾಸ್ಟಿಕ್ಸ್ ಅಲ್ಲೇ ಕಲಿತೀರಾ. ಓಕೆ ಸರ್. ಸೊ ಇದು ಡ್ಯೂರೇಷನ್ ಏನಿರುತ್ತೆ ಸರ್? ಡಿಫ್ರೆಂಟ್ ಆಕ್ಟಿವಿಟೀಸ್ ಇದೆ ಹೇಳಿದ್ರಲ್ಲ, ಸೊ ನಾನು ಕಂಪ್ಲೀಟ್ ಆಕ್ಟಿವಿಟಿ ಕಲೀಲಿಕ್ಕೆ ಎಷ್ಟು ಡ್ಯೂರೇಷನ್ ಆಗುತ್ತೆ ಸರ್ ಇದು? ಕಂಪ್ಲೀಟ್ ಆಕ್ಟಿವಿಟಿ ಪ್ಯಾಕೇಜ್ ಏನಿಲ್ಲ. ಓಕೆ. ಸೊ ಪ್ರಾಕ್ಟೀಸ್ ಸೆಷನ್ ಇರುತ್ತೆ. ಸೊ ಒಂದ್ ಮಾಡಿದ್ರೆ ಇನ್ನೊಂದು ಬರುತ್ತೆ, ಇನ್ನೊಂದು ಮಾಡಿ ಮತ್ತೊಂದು ಬರುತ್ತೆ. ಓಕೆ, ಇಟ್ಸ್ ಅ ಕಂಟಿನ್ಯೂಸ್ ಪ್ರೋಸೆಸ್. ಓಕೆ ಸರ್. ಓಕೆ, ಥ್ಯಾಂಕ್ಸ್ ಅ ಲಾಟ್ ಸರ್. ಥ್ಯಾಂಕ್ ಯು. ಓಕೆ. Yes. 5, 6, 7, 8. 1, 2, 3, 4. 5, 6, 7, 8. 1, 2, 3, 4.
ಸೊ ಟ್ವಿಸ್ಟರ್ ಜಿಮ್ನಾಸ್ಟಿಕ್ಸ್ ಗೆ ಬರ್ತಾ ಇದೀರಾ ರೆಗ್ಯುಲರ್ ಆಗಿ. ಸೊ ನೀವು ಬರ್ತೀರಾ, ನಿಮ್ ಮಕ್ಳು ಕೂಡ ಬರ್ತಾರಾ? ಎಸ್, ನಾನು ಅಡಲ್ಟ್ ಬ್ಯಾಚಿಗೆ ಜಾಯಿನ್ ಆಗಿದ್ದೀನಿ. ಮಕ್ಕಳನ್ನ ಕಿಡ್ಸ್ ಇಬ್ಬರು ಮಕ್ಳು ಇದ್ದಾರೆ, ಒಬ್ಳು 6 years, ಒಬ್ಳು 9 years. ತುಂಬಾ ಎಂಜಾಯ್ ಮಾಡ್ತಾ ಇದ್ದಾರೆ ಅವರು ಆಕ್ಚುಲಿ. ಸೊ ನಿಮ್ಗೆ ಹೇಗ್ ಅನ್ಸುತ್ತೆ, ಮಕ್ಳು ಫೀಡ್ಬ್ಯಾಕ್ ಹೇಗ್ ಅನ್ಸುತ್ತೆ, ಅಥವಾ ಏನ್ ಪರಿಣಾಮ ಇದೆ ಮಕ್ಳ ಮೇಲೆ ಜಿಮ್ನಾಸ್ಟಿಕ್ಸ್? ದೇ ಆರ್ ವೆರಿ ಹ್ಯಾಪಿ ಆಕ್ಚುಲಿ. ಯಾಕೆಂದ್ರೆ ದೊಡ್ಡವಳು ಸಣ್ಣದಿಂದ ಸಖತ್ ಪುಟ್ ಆನ್ ವೇಟ್, ತುಂಬಾ ದಪ್ಪ ಇದ್ಲು. Or she was scared to get on the steps, climbing anything, everything. ಇವಾಗ ಶಿ ಸೋ ಫಿಯರ್ಲೆಸ್, ಆಕ್ಟಿವ್ ಆಗಿದ್ದಾಳೆ ಸಖತ್ತಾಗಿ. ಅಂಡ್ ತುಂಬಾ ಆಕ್ಟಿವ್, ಇಲ್ಲಿ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ ಅವರೆಲ್ಲರೂ. ಸೊ ಆಕ್ಟಿವಿಟೀಸ್ ಎಲ್ಲ ಮಾಡಿಸ್ತಾರೆ ಅನ್ಸುತ್ತಲ್ವಾ, ವಿತ್ ಮ್ಯೂಸಿಕ್. ಸೊ ಮಕ್ಳು ಎಂಜಾಯ್ ಮಾಡ್ತಾರೆ. ಸ್ಟ್ರೆಂಥನಿಂಗ್ ಮಾಡ್ತಾರೆ, ವಾರ್ಮ್ ಅಪ್ ಇರುತ್ತೆ, ಮತ್ತೆ ಸ್ಟ್ರೆಂಥನಿಂಗ್, ದೆನ್ ದೇ ಗೋ ಫಾರ್ ಸ್ಕಿಲ್. ಲಾಸ್ಟ್ ಪುನಃ ಸ್ಟ್ರೆಚಿಂಗ್, ಲಾಸ್ಟ್ ಗೆ ಕೂಲ್ ಡೌನ್ ದ ಬಾಡಿಗೆ ಸ್ಟ್ರೆಚಿಂಗ್ ಮಾಡಿಸ್ತಾರೆ. ಇಟ್ಸ್ ಗುಡ್ ಆಕ್ಚುಲಿ. ದ ಪ್ರಾಸೆಸ್ ಇಸ್. ಸೇಫ್ಟಿ ಬಗ್ಗೆ ಏನ್ ಹೇಳ್ತೀರಾ ಮಾಮೂಲಿ? ದೇ ಡೂ ಆಕ್ಚುಲಿ, ಈಗ ಕೋವಿಡ್ ಇರೋದಕ್ಕಿಂತ ಅವರು ದೇ ಡೂ ದ ಸ್ಯಾನಿಟೈಸೇಷನ್ ಮಾಡ್ತಾರೆ ಫಾರ್ ಈಚ್ ಸೆಷನ್. ಅಂಡ್ ದೇ ಟೆಸ್ಟ್ ದ ಟೆಂಪರೇಚರ್. ದ ಮೂಮೆಂಟ್ ದೇ ಎಂಟರ್, ದೇ ಡೂ ದ ಸ್ಯಾನಿಟೇಷನ್, ಹ್ಯಾಂಡ್ ಸ್ಯಾನಿಟೈಸ್ ಮಾಡ್ತಾರೆ. ಸೊ ಸೇಫ್ಟಿ ಅಂಡ್ ಎಲ್ಲ ಇನ್ಸ್ಟ್ರಕ್ಟರ್ಸ್ ಇದಾರಲ್ಲ, ಸೊ ದೇ ಟೇಕ್ ಅ ಗ್ರೂಪ್ ಆಫ್ ಕಿಡ್ಸ್ ಅಂಡ್ ಸಣ್ಣ ಮಕ್ಳನ್ನ ದೇ ಡಿವೈಡ್, ಲೈಕ್ ದೊಡ್ಡವ್ರ ಜೊತೆ ಜಾಯಿನ್ ಮಾಡಲ್ಲ. ಸೊ ಸಣ್ಣ ಮಕ್ಳಿಗೆ ಸಪರೇಟ್ ತಗೊಂಡು ಇಟ್ಸ್ ಗುಡ್ ಆಕ್ಚುಲಿ. ದೇ ಟೇಕ್ ವೆರಿ ಮಚ್ ಕೇರ್ ಆಫ್ ಕಿಡ್ಸ್. ಎಷ್ಟು ರೆಕಮೆಂಡ್ ಮಾಡ್ತೀರಾ ಮೇಡಮ್ ಬೇರೆಯವರು ಈ ಇದಕ್ಕೆ ಜಿಮ್ನಾಸ್ಟಿಕ್ ಜಾಯಿನ್ ಆಗ್ಬೇಕಂದ್ರೆ? 100%. ಕಿಡ್ಸ್ ಆಕ್ಚುಲಿ, ಕಿಡ್ಸ್ಗೆ ಮೆಂಟಲ್ ಸ್ಟೆಬಿಲಿಟಿ ಎಲ್ಲ, ಕಾನ್ಸಂಟ್ರೇಷನ್. ಮೆನಿ ಕಿಡ್ಸ್ ಲೈಕ್ ಅಳ್ತಾರೆ, ಇದ್ ಮಾಡ್ತಾರೆ, ಡಿಸ್ಟ್ರಾಕ್ಷನ್ಸ್ ಇರ್ತಾರೆ. ಇರೋದೇ ಆಕ್ಚುಲಿ ಬಂದು ಒಂದು 4-5 ದಿವಸದಿಂದ ದೇ ಲೈಕ್ involved in the activities, they enjoy it. And very ಇದು ಜಿಮ್ನಾಸ್ಟಿಕ್ ಅಂತಲ್ಲ, they also train games ಆಡಿಸ್ತಾರೆ. ಎಂಡ್ ಆಫ್ ದ ಕ್ಲಾಸಸ್ ಅಲ್ಲಿ ಗೇಮ್ಸ್ ಏನಾದ್ರು ಮಾಡ್ತಾರೆ. ಸೊ ಕಿಡ್ಸ್ ಇಟ್ಸ್ ವೆರಿ ಗುಡ್, ಅವ್ರು ಇನ್ವಾಲ್ವ್ ಆಗ್ತಾರೆ ಎಲ್ಲ ಕಿಡ್ಸ್ ಜೊತೆ. ಸೊ ಇಟ್ಸ್ ಗುಡ್ ಆಕ್ಚುಲಿ. ಥ್ಯಾಂಕ್ ಯು ಮೇಡಮ್. ಸ್ನೇಹಿತರೆ, ಇವಾಗ ನೋಡಿದ್ರಲ್ಲ ಏನೇನೆಲ್ಲ ಇದೆ ಈ ಜಿಮ್ನಾಶಿಯಂನಲ್ಲಿ. ಸೊ ಮಕ್ಕಳಿಗೆ ಸೇಫ್ಟಿ ಮೆಷರ್ ಅಂತ ಹೇಳಿ ಅವರ ಮ್ಯಾಟ್ ಇರ್ಬೋದು, ಅದ್ರ ಮೇಲೆ ಯೂಸ್ ಮಾಡುವಂಥ ಬೆಡ್ ಟೈಪ್ ಮ್ಯಾಟ್ಸ್ ಇರ್ಬೋದು, ಮತ್ತೆ ಪೇರೆಂಟ್ಸ್ ವೇಟಿಂಗ್ ಲಾಂಜ್ ಇರ್ಬೋದು. ಸೊ ಎಲ್ಲ ತುಂಬ ಅನುಕೂಲ ಆಗೋ ರೀತಿಯಲ್ಲೇ ಅವರು ಡಿಸೈನ್ ಮಾಡಿದ್ದಾರೆ. ಸೊ ಇನ್ನು ನಾವಂತೂ ತುಂಬಾ ಇಂಪ್ರೆಸ್ ಆದ್ವಿ ಅಲ್ವಾ. ಸೊ ಡ್ಯಾನ್ಸ್ ಕ್ಲಾಸ್ ಇರ್ಬೋದು, ಜುಂಬಾ, ಕರಾಟೆ, ಆಮೇಲೆ ಜಿಮ್ನಾಸ್ಟಿಕ್ಸ್. ಸೊ ಇದೆಲ್ಲ ಆಕ್ಟಿವಿಟಿ ಮಾಡೋದ್ರಿಂದ ಮಕ್ಕಳು ಯಾವುದೇ ಗೇಮ್ಸ್ ಇರ್ಬೋದು, ಅಥ್ಲೆಟಿಕ್ಸ್ ಇರ್ಬೋದು, ಅಥವಾ ಒಲಿಂಪಿಕ್ಸ್ನಲ್ಲಿ ಆಗೋ ಎಲ್ಲ ಆಕ್ಟಿವಿಟೀಸ್ಗೂ ಫಿಟ್ ಆಗ್ತಾರೆ ಅಂತಾನೆ ಹೇಳ್ಬೋದು. ಮತ್ತೆ ಈ ಜಿಮ್ನಾಶಿಯಂನವರು ಕೂಡ ಪ್ರಿಪೇರ್ ಮಾಡ್ತಾ ಇದ್ದಾರೆ, ಯಾವುದೇ ಕಾಂಪಿಟೇಷನ್ಗೆ ಅವರು ಪ್ರಿಪೇರ್ ಮಾಡ್ತಾ ಇದ್ದಾರೆ. ಸೊ ಸ್ನೇಹಿತರೆ, ನೀವು ಎಲ್ಲ ಒಂದ್ಸತಿ ಟ್ವಿಸ್ಟರ್ ಜಿಮ್ನಾಸ್ಟಿಕ್ಸ್ನ ವಿಸಿಟ್ ಮಾಡಿ ನಿಮ್ಮ ಮಕ್ಕಳನ್ನು ಜಾಯಿನ್ ಮಾಡ್ಬೋದು, ನೀವು ಜಾಯಿನ್ ಆಗ್ಬೋದು. ಸೊ ಸಿಂಧು, ನೀನೇನು ಹೇಳ್ತೀಯ ಇದ್ರ ಬಗ್ಗೆ? ಖಂಡಿತ ಎಲ್ಲರೂ ಖಂಡಿತ ಬಂದು ಒಂದ್ಸತಿ ವಿಸಿಟ್ ಮಾಡಿ. ನೀವು ಹೆಲ್ತಿ ಹಾಗೂ ಫಿಟ್ ಆಗ್ಬೇಕಂದ್ರೆ ತುಂಬಾನೇ ಆಕ್ಟಿವಿಟೀಸ್ ಇದೆ, ನೀವು ಎಂಜಾಯ್ ಮಾಡ್ಕೊಂಡು ಮಾಡ್ಬೋದು ಅಂತ ಹೇಳ್ತೀನಿ. ಸೊ ಇಂದಿನ ವಿಡಿಯೋ ತಮಗೆಲ್ಲ ಇಷ್ಟ ಆದಲ್ಲಿ ಏನ್ ಮಾಡಬೇಕು ಅಂತ ಗೊತ್ತೇ ಇದೆ. ದಯವಿಟ್ಟು ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಟನ್ ಅಂತ ಬೆಲ್ ಐಕನ್ನ ಕೂಡ ಒತ್ತಿ. ನಮ್ಮ ಲೇಟೆಸ್ಟ್ ನೋಟಿಫಿಕೇಶನ್ಸ್ ನಮಗೂ ಖಂಡಿತ ತಲುಪತ್ತೆ. ಧನ್ಯವಾದಗಳು.